ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ತಮ್ಮನ ಮಗಳಿಗೆ 4 ವರ್ಷ ತುಂಬಿದೆ. ಬನ್ನಿ ಯಾವ ಥರ ನಮ್ಮ ಕಡೆ ಸಂಪ್ರದಾಯ ಇದೆ, ಅವಳಿಗೆ ಯಾವ ಥರ ಆರತಿ ಮಾಡ್ತೀವಿ, ಯಾರ್ಯಾರು ಸೇರಿದ್ವಿ, ಇವತ್ತು ಏನೇನು ಮಾಡಿದ್ವಿ ಅವಳ ಫಂಕ್ಷನ್ನಲ್ಲಿ ಅಂತಂದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಕಡೆ ಸಂಪ್ರದಾಯ 4 ವರ್ಷ ತುಂಬಿದ ಮೇಲೆ ಅವಳಿಗೆ ಸೀರೆ ಉಡಿಸಿ ಈ ಥರ ನಾವು ಪೂಜೆ ಮಾಡ್ತೀವಿ. ಅದನ್ನು ಯಾವ್ಯಾವ ಥರ ಮಾಡಿದ್ವಿ ಅಪ್ಪ ಅಂತಂದು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಅವಳು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ವು ಅಲ್ವಾ, ಸೀರೆ ಉಟ್ಕೊಂಡು ಅಷ್ಟು ದೊಡ್ಡ ಸೀರೆನ ಉಟ್ಕೊಂಡಿದ್ಲು. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿದ್ವಿ. ಅವಳಿಗೆಲ್ಲ ಸೀರೆ ನಾನೇ ಉಡಿಸಿದ್ದೆ. ಸೀರೆ ಉಡಿಸಿ ನಾನೇ ರೆಡಿ ಮಾಡಿದ್ದೆ. ಉದ್ದ ಜಡೆ ಎಲ್ಲ ಹಾಕಿ ಹೂವು ಎಲ್ಲ ಮುಡಿಸಿ ಸೀರೆ ಅಂತೂ ಚೆನ್ನಾಗಿ ಉಟ್ಕೊಂಡಿದ್ಲು ಅವಳು. ಪಿನ್ನ ಅಲ್ಲೆಲ್ಲಿ ಸುಚ್ತದತ್ತಿ ಅಂತಂದು, ಏನು ಸುಚ್ಚಲ್ಲಮ್ಮ ಅಂದಕ್ಕೆ ಆಯಿತು ಅತ್ತಿ ಅಂತಂದು ನಾನು ಯಾವ ಥರ ರೆಡಿ ಮಾಡಿದ್ನೋ ಅದೇ ಥರ ರೆಡಿ ಆಯಿದ್ಲು. ಸುಮ್ಮನೆ ಕೂತಿದ್ಲು. ನಾನು ರೆಡಿ ಮಾಡುವಾಗ ಲಿಫ್ಟಿಗೆ ಹಚ್ಚು, ಬಳೆ ಹಾಕು, ಅದನ್ನ ಹೆಚ್ಚು, ಇದನ್ನು ಹಾಕು ಅಂತಂದು ನಾನು ಎಲ್ಲಿ ಅರ್ಧಕ್ಕೆ ಸೀರೆ ಎಲ್ಲಿ ಉಚ್ಚಿ ಆಗ್ತಾಳೇನೋ ಅಂದ್ಕೊಂಡಿದ್ದೆ. ಆದ್ರೆ ಮನೆಯಿಂದನೇ ಸೀರೆ ಉಟ್ಕೊಂಡು ದೇವಸ್ಥಾನದವರೆಗೂ ನಡ್ಕೊಂಡು ಬಂದು ಆರತಿ ಎಲ್ಲ ಬೆಳಗಿ ದೇವ್ರ ಹತ್ರ ಎಲ್ಲ ಭಾಳ ಚೆನ್ನಾಗಿ ಇದು ಮಾಡಿದ್ಲು. ನೋಡಿದ್ರೆ 1/4 kg ಇದ್ದಾಳ, ಬಟ್ ಸ್ಟ್ರಾಂಗ್ ಮಾತ್ರ ತುಂಬ ಇದ್ದಾಳ. ಅಷ್ಟೊಂದು ದೊಡ್ಡ ಸೀರೆನ ನಾವಿಗೆ ಉಟ್ಕೊಳಕ್ಕಾಗೋದಿಲ್ಲ, ಬಟ್ ಅವಳು ಮಾತ್ರ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ಲು. ಎಷ್ಟೊತ್ತನ ಉಟ್ಕೊಂಡಿದ್ಲು. ಫಂಕ್ಷನ್ ಮುಗಿಯೋವರೆಗೂ ಸೀರೆ ಬಿಚ್ಚೇ ಇರಲಿಲ್ಲ, ಹಂಗೆ ಅಷ್ಟು ಚೆನ್ನಾಗಿ ಉಟ್ಕೊಂಡಿದ್ಲು. ನಾವು ಎಲ್ಲ ಅಕ್ಕ ತಂಗಿಯರು ಮತ್ತು ನಮ್ಮ ತಮ್ಮನ ಹೆಂಡ್ತಿಯರು, ನಮ್ಮ ಆಜು ಬಾಜು ಪಕ್ಕದ ಮನೆಯವರೆಲ್ಲ, ಅಪ್ಪಾಜಿ, ಅಮ್ಮ, ನಮ್ಮ ತಮ್ಮರು ಎಲ್ಲ ಸೇರ್ಕೊಂಡಿದ್ವಿ. ಭಾಳ ಖುಷಿ ಅನ್ನಿಸ್ತಾ ಇತ್ತು. ಈ ಥರ ಫಂಕ್ಷನ್ ಮನೆಯಲ್ಲಿ ಆವಾಗ ಮಾಡ್ತಾ ಇದ್ನಪ್ಪ ಅಂತಂದರೆ ತುಂಬ ಖುಷಿ ಅನ್ನಿಸ್ತತೆ ಅಲ್ವಾ, ಎಲ್ಲರೂ ಸೇರ್ತಿರುವ ಅಂತಂದು. ಅವಳು ಮತ್ತು ನಾನು ಮನೆಯಲ್ಲಿ ಬಂದ್ವಿ. ಮನೆಗೆ ಬಂದು ಮೇಲೆ ಕೂರಿಸಿ ಆರತಿ ಮಾಡಬೇಕಾಗಿತ್ತು. ದೇವಸ್ಥಾನದಲ್ಲಿ ಅಷ್ಟೇ ಎಲ್ಲ ದೇವರಿಗೆಲ್ಲ ಉಡಿ ಸಾಮಾನು ಕೊಟ್ಟು ದೇವರಿಗೆಲ್ಲ ಆರತಿ ಮಾಡಿ ಮನೆ ಕರ್ಕೊಂಡು ಬಂದ್ವಿ. ಮನೆ ಕರ್ಕೊಂಡು ಬಂದು ಮೇಲೆ ಎಲ್ಲ ಫಂಕ್ಷನ್ ಹಾಲ್ ಮಾಡಿದ್ವಿ. ನಾನು ಮನೆಯಲ್ಲೇ ಅವಳಿಗೆ ಸ್ವೀಟ್, ಕಾರ್ದಾನಿ, ರವೆ ಉಂಡೆ ಮತ್ತು ರವೆ ಬರ್ಫಿನೂ ಮಾಡಿದ್ದೆ. ಮತ್ತು ಅವ್ರ ನಮ್ಮ ತಮ್ಮನ ಹೆಂಡತಿ ತವ್ರ ಮನೆಯವ್ರ ಕಡೆಯಿಂದನೂ ಹಣ್ಣು ಮತ್ತು ಸೀರೆ, ಬಳೆ, ಅವಳಿಗೆ ಏನೇನು ಬೇಕಾಗುತ್ತಾ ಮೇಕಪ್ದು ಎಲ್ಲ ತೊಗೊಂಡು ಬಂದಿದ್ದರು. ಆ್ಯಕ್ಚುಲಿ ಊಟ ಅವರೇ ಮಾಡಿಸ್ಬೇಕು ನಮ್ಮ ಕಡೆ ತವ್ರ ಮನೆಯವರೇ, ಬಟ್ಟು ಅವ್ರಿಗೆ ಆಗಲಿಲ್ಲ ಅಂತಂದು ಅಮ್ಮನೇ ನಾನೇ ಮಾಡಿಸ್ತೀನಿ ಬಿಡು ಅಂತಂದು ಅವಳೇ ರೆಡಿ ಮಾಡಿದ್ಲು. ಎಲ್ಲ ಊಟನೂ ಸಹಿತ ಅಡುಗೆ ಮಾಡಿದ್ಲು ಅಮ್ಮನೇ. ನಾನು ಸ್ವಲ್ಪ ಸ್ವೀಟ್ ಮಾತ್ರ ತೆಗೆದುಕೊಂಡೋಗಿದ್ದೆ. ಬನ್ನಿ ಇವಾಗ ಎಲ್ಲರೂ ಸೇರಿ ಆರತಿ ಮಾಡೋಣ. ಮೊದಲು ಕುಂಕುಮ ಅಷ್ಟೇ ಹಚ್ಚಿ ನಾನು ಹಿಂದಕ್ಕೆ ಬಂದೆ. ಆವಾಗ ಅವ್ರ ತವ್ರ ಮನೆಯವ್ರ ಕಡೆಯಿಂದ ಬಂದು ಅವಳಿಗೆ ಎಲ್ಲ ಹೂವು ಮುಡಿಸಿ ಉಡಿ ತುಂಬಿಸಿ ಆರತಿ ಮಾಡ್ತಾರೆ. ಇವಾಗ ಅವಳಂತೂ ಸುಮ್ಮನೆ ಕೂತಿದ್ಲು. ಸ್ವೀಟ್ ಹಣ್ಣು ನೋಡಿ ಎಲ್ಲದಕ್ಕೂ ಕೈ ಹಾಕ್ತಾಯಿದ್ಲು. ತಿನ್ಲಾ ಅತ್ತೆ ಅಂತಂದು. ತಾಳಮ್ಮ ಅಂತಂದು ಸ್ವಲ್ಪ ಹೊತ್ತು ಪೂಜೆ ಆಗೋವರೆಗೂ ಅಂತಂದು ನಿಂದಿರಿಸಿದ್ವಿ. ಇವಾಗ ತವ್ರ ಮನೆ ಕಡೆಯವರು ಬಂದು ಅವಳಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೂವು ಮುಡಿಸಿ ಬಳೆ ತಂದಿರ್ತಾರೆ. ನಮ್ಮ ಕಡೆ ದಂಡೆನೂ ತಂದಿರ್ತೀವಿ, ಹೂವಿನ ದಂಡೆ. ಅದನ್ನು ತಂದು ಇವಾಗ ಹಾಕ್ತೀವಿ. ಮತ್ತು ನಮ್ಮಮ್ಮನೂ ಹಾಡು ಹೇಳ್ತೀನಿ ಅನ್ನತ್ತಿದ್ರು. ಹಾಡು ಹೇಳು ಅಂತಂದು ಕಾಡ್ತಾ ಇದ್ವಿ. ಅವಾಗ ಅಂದರೆ ಹುಡುಗಿನ ಅಜ್ಜಿನೇ ಪೂಜೆ ಮಾಡಬೇಕು. ಹುಡುಗಿ ಅಜ್ಜಿ ಬರಲಾರ್ದ ಕಾರಣಕ್ಕೆ ಅವರು ದೊಡ್ಡಮ್ಮ ಅವ್ರ ಕಡೆಯಿಂದ ನಾವು ಉಡಿ ತುಂಬಿಸಿದ್ವಿ. ಮೊದಲು ಅರ್ಶಿನ ಕುಂಕುಮ ಹಚ್ಚಿ, ನಂತರ ಬಳೆ ಹಾಕಿ, ನಂತರ ಹೂವಿನ ದಂಡೆ ಹಾಕಿ, ನಂತರ ಅವಳಿಗೆ ಒಂದು ಕರ್ಚಿಪ್ ಕೈಯಲ್ಲಿ ಕೊಟ್ಟು ಅಕ್ಕಿ, ಬೇಳೆ, ಬೆಲ್ಲ, ಅದನ್ನೆಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಉಡಿ ತುಂಬಿದ್ವಿ. ಉಡಿ ತುಂಬಿ ಇವಾಗ ಹಾಡು ಹೇಳ್ತಾರೆ. ಅಮ್ಮ ಬನ್ನಿ ಕೇಳಿಸ್ಕೊಳ್ಳೋಣ. ನೋಡಮ್ಮ ಅಜ್ಜಿ ಅಲ್ಲಿ ಆಂಟಿ ನೋಡು.
ನಾವು ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ, ಹಣ್ಣು, ಹೂವು, ಸ್ವೀಟು ಮತ್ತು ಬರ್ಪೆ ಅವನ್ನೆಲ್ಲ ಅವಳ ಕೈಯಿಂದನೇ ಮುಡಿಸಿ ಅವಳಿಗೆಲ್ಲ ತಿನ್ನಿಸಿದ್ವಿ. ಉಡಿ ಸಾಮಾನನ್ನು ಎಲ್ಲ ಕೈಯಿಂದನೇ ಮುಡಿಸಿದ್ವಿ. ಹಣ್ಣಂತೂ ಕೈ ಮುಗ್ಸೋಕ್ಕೆ ಹೋದ್ವಪ್ಪ ಅಂದರೆ ಅವಳು ಬಾಯಿಗೆ ಇಟ್ಕೊತಾ ಇದ್ಲು ಹಣ್ಣನ್ನ. ಹಂಗಾಗಿ ಫುಲ್ ಎಲ್ಲರೂ ತಾಳೆ ಸ್ವಲ್ಪ ಹೊತ್ತು ಅಂತದ್ವಿ. ಅವಳಿಗೆ ಯಾವ್ಯಾವ ಕೈಯಲ್ಲಿ ಮುಟ್ಟಿಸಿ ನಮಸ್ಕಾರ ಮಾಡಂತಿದ್ವಿ ಅದನ್ನೆಲ್ಲ ಬಾಯಿಗೆ ಇಟ್ಕೊಳಕ್ಕೆ ಹೋಗ್ತಾ ಇದ್ಲು. ಹುಡುಗರದ್ದು ಒಂಥರ ಚೆಂದ ಅಲ್ವಾ, ಹುಡುಗರೆಲ್ಲವೂ ನಮಗೆ ಯಾವಾಗ ಕೊಡ್ತಾರಪ್ಪ ಇವನ್ನೆಲ್ಲ ತಿನ್ನಕ ಅಂತಾನೆ ಕಾಯ್ತಾಯಿದ್ರು. ಆವಾಗ ನಾವೆಲ್ಲರೂ ಸೇರಿಕೊಂಡು ಆರತಿ ಎಲ್ಲ ಮಾಡಿ ಅವಳಿಗೆಲ್ಲ ಉಡಿ ತುಂಬಿ ಉಡಿನ ಅವಳ ಪಕ್ಕದಲ್ಲೇ ಇಡಬೇಕು. ಅದರಲ್ಲಿ ಉಡಿಯಲ್ಲೇ ಎಲೆ, ಅಡಿಕೆ, ಅರಿಶಿನ ಮತ್ತು ಅಕ್ಕಿ, ಬಳೆಗಳು ಎಲ್ಲ ಇರ್ತದೆ. ಅದನ್ನು ಮತ್ತೆ ಅವಳ ಪಕ್ಕದಲ್ಲೇ ಇಡಬೇಕು. ನಾನು ಸೈಡ್ ತೆಗೆದಿಟ್ಟಿದ್ದೆ. ಅಮ್ಮ ಮತ್ತೆ ಇಲ್ಲ ಅಲ್ಲೇ ಇಡು ಅಂತಂದು ಹೇಳಿದ್ರು ಅವಳ ಪಕ್ಕದಲ್ಲೇ. ಆವಾಗ ಅವಳ ಪಕ್ಕದಲ್ಲೇ ಇಟ್ವಿ. ಈ ಥರ 4 ವರ್ಷದಾಗ ನಾವು ಆರತಿ ಏನಾದರೂ ಬೆಳಗಿದ್ವಿಯಪ್ಪ ಅಂತಂದ ಹುಡುಗರಿಗೆ ಅವ್ರ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಇರುತ್ತಲ್ವ, ಅದೆಲ್ಲ ಕೆಟ್ಟ ದೃಷ್ಟಿ ಹೋಗುತ್ತೆ. ಒಂದು 4-5ರಿಂದ 10-15 ಜನ ಆರತಿ ಮಾಡೋದ್ರಿಂದ, ಅವಳಿಗೆ ಆ ಥರ ಫಂಕ್ಷನ್ ಮಾಡೋದ್ರಿಂದ ಅವಳು ತುಂಬ ಚೆನ್ನಾಗಿ ಬೆಳೀತಾಳೆ, ತುಂಬ ಗ್ರೋ ಆಗ್ತದೆ. ಹೆಣ್ಮಕ್ಳಲ್ಲಿ ಗಂಡು ಮಕ್ಳಿಗೂ ಮಾಡ್ತಾರೆ, ಗಂಡು ಮಕ್ಕಳಿಗೆ ಕಡಿಮೆ ಮಾಡೋದು, ಹೆಣ್ಮಕ್ಳಿಗೆ ಜಾಸ್ತಿ ಈ ಥರ 4 ವರ್ಷ. ಇನ್ನೇನು ಬರ್ತಡೇ ಬರ್ತಪ್ಪ ಅಂದ್ರೆ ಅವಳ ಬರ್ತಡೇನೂ ಇತ್ತು ಅವತ್ತಿನ ದಿನ. ಹಾಗಾಗಿ 4 ವರ್ಷ ಅವತ್ತೇ ತುಂಬ್ತಿತ್ತಲ್ವ, ಹಾಗಾಗಿ ಅವತ್ತೇ ಮಾಡಿದ್ವಿ ನಾವು. ಬರ್ತಡೇ ಎಲ್ಲ ನೆಕ್ಸ್ಟ್ ಮಾಡ್ತೀವಿ. ಕೇಕ್ ತೊಗೊಂಡು ಬಂದು ಎಲ್ಲ ಅವಳಿಗಂತೂ ಅವ್ರ ಮಾಮ ಬಳೆ ತೊಗೊಂಡು ಬಂದಿದ್ರು. ಫುಲ್ ಖುಷಿ ಆಗ್ಬಿಟ್ಟಿತ್ತು. ಬಳೆ ಹಾಕೊಂಡ ತಕ್ಷಣ ಬರೀ ಕೈಯೆಲ್ಲ ಅಲುಗಾಡಿಸ್ತಾ ಇದ್ಲು. ಓಕೆ, ಎಲ್ಲ ತವ್ರ ಮನೆಯವರೆಲ್ಲ ಸೇರಿಕೊಂಡು, ಎಲ್ಲರೂ ಅಕ್ಕ ತಂಗಿಯರೆಲ್ಲ ಸೇರಿಕೊಂಡು ಅವಳಿಗಂತೂ ಫುಲ್ ನನ್ನ ಬರ್ತಡೇ ಇದೇ ಸರಿ ನೋಡು ಎಷ್ಟು ಚೆನ್ನಾಗಾಗೈತಿ ಅಂತಂದನೇ ಸತೆ ಹೇಳ್ತಾ ಇದ್ಲು. ಎಲ್ಲರೂ ಆರತಿ ಮಾಡಿದ್ವಿ. ಅಕ್ಕಿ ಕಾಳೆಲ್ಲ ಹಾಕಿ ಮತ್ತು ಅವಳಿಗೆ ಏನೇನು ಬೇಕು ಅದನ್ನೆಲ್ಲ ತಿನ್ನೋಕೆ ಕೊಟ್ಟು ಅವಳ ಜೋಡಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ನಾವು ಗಿಫ್ಟ್ ತೊಗೊಂಡೋಗಿದ್ವಿ, ಗಿಫ್ಟೂ ಕೊಟ್ವಿ. ಮತ್ತು ಪಕ್ಕದ ಮನೆಯವರು, ಆಜು ಬಾಜು ಎಲ್ಲರೂ ಬಂದಿದ್ದರು. ಭಾಳ ಖುಷಿ ಆಯಿತು. ಈ ಥರ ಹೆಣ್ಮಕ್ಳಿಗೆ ನಾವು ಶಾಸ್ತ್ರ ಮಾಡೋದ್ರಿಂದ ಹುಡುಗಿಯರು ತುಂಬ ಚೆನ್ನಾಗಿ ಬೆಳೀತಾರೆ, ಅವ್ರ ಮೇಲೆ ಏನು ಕೆಟ್ಟ ದೃಷ್ಟಿ ಬೀಳೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಈ ಥರ ಒಂದು ಸಂಪ್ರದಾಯ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೂ ಇದೇ ಥರ ಸಂಪ್ರದಾಯ ಮಾಡಿದ್ದೆ ನಾನು. ಅದು 4 ವರ್ಷದ ಕೆಳಗಿನ ವೀಡಿಯೋ, 8-10 ವರ್ಷದ ಕೆಳಗಿನ ವೀಡಿಯೋ, ಸಾರಿ. ಆಯ್ತಪ್ಪ ಅಂತಂದರೆ ನಾವು ಒಂದು ಸರಿ ಫೋಟೋ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾನು ಮಾಡ್ತಿರೋದು ಲಾಗ್ಸ್ ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಯಾವ ಥರ ವಿಡಿಯೋ ನಾನು ಅಪ್ಲೋಡ್ ಮಾಡಬೇಕು, ಊಟದ್ದು ಆ ಥರ ಏನಂತಂದು ನಿಮಗೆ ಏನಾದರೂ ಗೊತ್ತಾಯ್ತಪ್ಪ ಅಂತಂದರೆ ನನಗೆ ತಿಳಿಸಿ ಪ್ಲೀಸ್. ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ. ಮತ್ತು ನಿಮ್ಮ ಎಲ್ಲ ಸಂಪ್ರದಾಯ ಎಲ್ಲ ತಿಳ್ಕೊಳ್ತಾರೆ. ಯಾರಿಗಾದ್ರೂ ಈ ಥರ ಶೇರ್ ಮಾಡಿ ವಿಡಿಯೋ. ಎಲ್ಲರೂ ಈ ಥರ ಹೆಣ್ಮಕ್ಳಿದ್ದವರು ಎಲ್ಲ ಈ ಥರ ಸಂಪ್ರದಾಯ ಮಾಡಬೇಕಂತನೂ ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾವು ಏನಾದರೂ ಈ ವಿಡಿಯೋದಲ್ಲಿ ತಪ್ಪು ಮಾಡಿದ್ನಪ್ಪ ಅಂದ್ರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಫ್ರೆಂಡು ಬಂದಿದ್ಲು, BSc ಫ್ರೆಂಡು, ಅವಳನ್ನು ದೂರದಿಂದ ಕರೆದಿದ್ಲು, ಮುಂಡ್ರಿಗಿಯಿಂದ ಬಂದಿದ್ಲು. ಅವಳನ್ನು ಕರೆದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆರತಿ ಮಾಡಿ ಅವಳಿಗಂತೂ ಫುಲ್ ಖುಷಿಯಾಗಿತ್ತು. ಬರ್ತಡೇ ಅಂದರೆ ಈ ಥರ ಮಾಡ್ತಾರಾ ಅಂತಂದು ಫುಲ್ ಖುಷಿ ಪಡಕಂತಿದ್ಲು. ಮತ್ತು ಆಗಾಗ ಹುಡುಗರೆಲ್ಲ ಬಂದು ತಿನ್ನೋ ಐಟಮ್ಸ್ ಅಂತೂ ಕೈ ಹಾಕಿ ತೊಗೊಂಡು ಹೋಗ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮನ ಹೆಂಡ್ತಿಯರು, ನಾವು, ನಮ್ಮ ಆಜು ಬಾಜು ಅವರೆಲ್ಲರೂ ಸೇರಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫುಲ್ ಖುಷಿಯಾಗ್ಬಿಟ್ಟಿತ್ತು. ಅವಳಿಗಂತೂ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಕೇಕ್ ಅಂತೂ ನಮ್ಮ ತಂಗಿ ಮಗಳಂತೂ ಮೊದಲೇ ಟೇಸ್ಟ್ ನೋಡ್ತಾಯಿದ್ಲು. ಫುಲ್ ಖುಷಿ ಆಯಿತು. ಎಲ್ಲರೂ ಸೇರ್ಕೊಂಡಿದ್ವಲ್ವ, ಎಲ್ಲರೂ ಗಿಫ್ಟ್ ಎಲ್ಲ ಏನೇನು ತೊಗೊಂಡ್ಬಂದಿದ್ರು ಅವನ್ನೆಲ್ಲ ಕೊಟ್ಟರು. ಇದರಲ್ಲಿ ಗಿಫ್ಟು ಸ್ಯಾರಿ ಕೊಡ್ತಾರೆ ಮತ್ತು ಲಂಗ ದಾವಣಿ ಕೊಡ್ತಾರೆ. ಅವಳಿಗೆ ಅವಳ ಫ್ರಾಕು, ಚೂಡಿದಾರ ಈ ಥರ ಏನಿರುತ್ತೋ ಅದನ್ನು ಎಲ್ಲ ಕೊಡ್ತಾರೆ. ಅವಾಗಿನ ಕಾಲದಾಗೆಲ್ಲ ಬರೀ ಅಜ್ಜಿ ಒಂದೇ ತರ್ತಿದ್ಲು. ಇವಾಗೆಲ್ಲರೂ ಅಕ್ಕ ತಂಗಿಯರೆಲ್ಲ ಸೇರಿಕೊಂಡು ತರ್ತಾರೆ. ನಾವೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಫುಲ್ ಖುಷಿ ಆಗ್ಬಿಟ್ಟಿತ್ತು. ಮತ್ತು ಊಟಕ್ಕೆ ನಾವು ಅನ್ನ ಸಾಂಬಾರು ಮತ್ತು ಇದು ಕೊಬ್ಬರಿ ಹೋಳ್ಗೆ ಮಾಡಿದ್ವಿ.
ಮತ್ತು ಇದು ಇನ್ನೊಂದು ಏನೋ ಸ್ವೀಟ್ ಮಾಡಿದರು ಅಮ್ಮ. ಓಕೆ, ಆ ಸ್ವೀಟ್ ಅಂತೂ ನಾನು ನಿಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಇದೇ ಥರ ಇನ್ನೊಂದು ಸಾರಿ ತೋರಿಸ್ತೀನಿ. ಅತ್ತಾರಂತ ಮಾಡಿದ್ರು ಸ್ವೀಟು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಯ್ತಪ್ಪ ಅಂತಂದರೆ ಇವಾಗಂತೂ ಮೇಲೆ ಫಂಕ್ಷನ್ನು ಅವ್ರದ್ದು, ನಾರಿದಟ್ಟಿ ಫಂಕ್ಷನ್ನು ಮತ್ತು ಅವಳು ಬರ್ತಡೇ ಫಂಕ್ಷನ್ನು, ಮತ್ತು ಕೆಳಗನು ಒಂದು ಹುಡುಗಿದು ಬರ್ತಡೇ ಇತ್ತು. ಅವಳದು ಸಹಿತ ಬರ್ತಡೇನ ನಾವೇ ಮಾಡಿದ್ವಿ. ಕೆಳಗೆ ಬಂದು ಅವ್ರ ಮಮ್ಮಿ ಎಲ್ಲ ರೆಡಿ ಮಾಡಿದ್ರು. ಬಂದು ಈ ಮನೆಯಲ್ಲಿ ಇಬ್ಬರದ್ದು ಬರ್ತಡೇ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ.